ಮೈಸೂರು ರಾಜಮನೆತನದವರಿಗೆ ಟಿಡಿಆರ್ ನೀಡಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ಅರಮನೆ ಸುಗ್ರೀವಾಜ್ಞೆ ರೂಪಿಸಿದ್ದ ಸರ್ಕಾರಕ್ಕೆ ಇದೊಂದು ಬಿಗ್ ಶಾಕ್. ರಸ್ತೆ ನಿರ್ಮಿಸೋದಕ್ಕೆ ಬೆಂಗಳೂರು ಪ್ಯಾಲೇಸ್ ಜಾಗ ಸ್ವಾಧೀನ, ಜಯಮಹಲ್ ರಸ್ತೆ ಮತ್ತು ಬಳ್ಳಾರಿ ರಸ್ತೆ ಪಕ್ಕದ ಜಾಗ ಸ್ವಾಧೀನ, 15 ಎಕರೆ 39 ಗುಂಟೆ ಭೂಮಿ ಸ್ವಾಧೀನಪಡಿಸಿಕೊಂಡಿದ್ದ ಸರ್ಕಾರ. ಇದಕ್ಕೆ ಪ್ರತಿಯಾಗಿ ರಾಜಮನೆತನದವರಿಗೆ 3,000 ಕೋಟಿ ಪರಿಹಾರ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಪರಿಹಾರ ಕೊಡದೆ ಸತಾಯಿಸಿದ್ದ ಬಿಬಿಎಂಪಿ. ಟಿಡಿಆರ್ ಪಾವತಿಸುವಂತೆ ಡೆಡ್ಲೈನ್ ವಿಧಿಸಿದ್ದ ಸುಪ್ರೀಂ ಕೋರ್ಟ್. ಟಿಡಿಆರ್ ಪಾವತಿಸಬೇಕು ಅಂತ ಡೆಡ್ಲೈನ್ ಅನ್ನ ಸುಪ್ರೀಂ ಕೋರ್ಟ್ ವಿಧಿಸಿದೆ. ಸುಪ್ರೀಂ ತೀರ್ಪಿನ ಬೆನ್ನಲ್ಲೇ ಸುಗ್ರೀವಾಜ್ಞೆ ಹೊರಡಿಸಿದ್ದ ಸರ್ಕಾರದ ಸುಗ್ರೀವಾಜ್ಞೆ ಪ್ರಶ್ನಿಸಿ ಸುಪ್ರೀಂ ಮೆಟ್ಟಿಲೇರಿದ ರಾಜಮಾತೆ. ತಮ್ಮ ತೀರ್ಪಿನ ಚರ್ಚೆ ಅಥವಾ ಮರುಪರಿಶೀಲನೆ ಸಾಧ್ಯವೇ ಇಲ್ಲ, ನಾವು ಹೊರಡಿಸಿದ್ದ ಆದೇಶ ಪಾಲಿಸಿ, ಇಲ್ಲವೇ ಅಧಿಕಾರಿಗಳು ಸಿಕ್ಕಾಕೋತಾರೆ. ಖಡಕ್ ಆಗಿ ಆದೇಶ ಪ್ರಕಟಿಸಿದ ಸುಪ್ರೀಂ ಕೋರ್ಟ್. ಸುಪ್ರೀಂ ಆದೇಶವನ್ನು ಸ್ವಾಗತಿಸಿದ ಸಂಸದ ಯದುವೀರ್ ಒಡೆಯರ್. ಏನು ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಹೇಳಿದ್ದಾರೆ. ರಸ್ತೆ ನಿರ್ಮಾಣ ಉದ್ದೇಶಕ್ಕೆ ಕರ್ನಾಟಕ ಸರ್ಕಾರವು ಬಳಸೋದಕ್ಕೆ ಉದ್ದೇಶಿಸಿದ್ದ ಮೈಸೂರು ರಾಜವಂಶಸ್ಥರಿಗೆ ಸೇರಿದ ಬೆಂಗಳೂರಿನ ಅರಮನೆ ಜಾಗಕ್ಕೆ ಟಿಡಿಆರ್ ಪಾವತಿಸುವಂತೆ ಈ ಹಿಂದೆ ನೀಡಿದ್ದ ಆದೇಶದಲ್ಲಿ ಚರ್ಚೆ ಅಥವಾ ಮರುಪರಿಶೀಲನೆಗೆ ಆಸ್ಪದವೇ ಇಲ್ಲ. ಈ ಕುರಿತ ಆದೇಶವನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿತ್ತು. ನಾವು ಈಗಾಗಲೇ ಈ ಕುರಿತ ಆದೇಶ ಹೊರಡಿಸಿದ್ದೇವೆ, ಇದನ್ನ ಅಧಿಕಾರಿಗಳು ಪಾಲಿಸಬೇಕು, ಇಲ್ಲದೆ ಹೋದ್ಲಿ ಅವರು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಅಂತ ಸುಪ್ರೀಂ ಕೋರ್ಟ್ ಎಚ್ಚರವನ್ನ ನೀಡಿದೆ. ಇದರಿಂದಾಗಿ ಸಹಸ್ರಾರು ಕೋಟಿ ರೂಪಾಯಿ ಮೊತ್ತದ ಟಿಡಿಆರ್ ಪರಿಹಾರ ಪಾವತಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸುಗ್ರೀವಾಜ್ಞೆ ಅಸ್ತ್ರದ ಮೊರೆ ಹೋಗಿದ್ದ ಕರ್ನಾಟಕ ಸರ್ಕಾರಕ್ಕೆ ಒಂದು ಭಾರೀ ಹಿನ್ನಡೆಯಾಗಿದೆ.